worried about third language Hindi is been out from the 2027 or not? ನಾನು ಇವತ್ತು ನಿಮಗೆ ಕ್ಲಿಯರ್ ಐಡಿಯಾ ಕೊಡ್ತೇನೆ. ಥರ್ಡ್ ಲ್ಯಾಂಗ್ವೇಜ್ ದಟ್ ಇಸ್ ಹಿಂದಿ ಸಬ್ಜೆಕ್ಟ್ ಯಾರ್ಯಾರು ತಗೊಂಡಿದ್ದಾರೆ ಅವರು ಹಿಂದಿಯನ್ನು ಸರಿಯಾಗಿ ಓದಬೇಕಾ, ಹಿಂದಿಯನ್ನು ಇಗ್ನೋರ್ ಮಾಡ್ಬೋದಾ? ವೈ? ಬಿಕಾಸ್ ಲಾಸ್ಟ್ ಇಯರು ಬಹಳ ಕಾಂಪ್ಲಿಕೇಶನ್ಸ್ ಬಂದಿದ್ವು ಹುಡುಗರಿಗೆ ಆ್ಯಂಡ್ ದೇ ಹ್ಯಾವ್ ಫೇಸ್ಡ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ನಾನು ಇವತ್ತು ನಿಮಗೆ ಕ್ಲಿಯರ್ ಐಡಿಯಾ ಕೊಡ್ತೇನೆ. ಯಾಕಂದರೆ ಬಹಳ ಮಂದಿ ಹುಡುಗರು ಕೇಳ್ತಿದ್ರು ನಂಗೆ, ಮ್ಯಾಮ್ ನಂದು FA1 ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಮ್ಯಾಮ್, FA1 ಎಕ್ಸಾಮ್ದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ, ನಾನು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಫುಲ್ ಕಾನ್ಸಂಟ್ರೇಟ್ ಮಾಡಿ ಓದ್ಲಾ ಇನ್ನು ಬೇಡ? ಬಿಕಾಸ್ ನನಗೆ ಕನ್ಫ್ಯೂಷನ್ ಆಗ್ತಿದೆ. ಲಾಸ್ಟ್ ಇಯರು ಹುಡುಗರು ಎಲ್ಲ ಓದಿದ್ರು ನಮ್ಮ ಸೀನಿಯರ್ಸು. ಆ ಓದಿದ ತಕ್ಷಣ ಲಾಸ್ಟ್ ಮೂಮೆಂಟ್ಗೆ ಅವ್ರು ಏನು ಹೇಳಿದ್ರು ಅಂದರೆ ಹಿಂದಿ ಸಬ್ಜೆಕ್ಟ್ ಇಸ್ ಕ್ಯಾನ್ಸಲ್ಡ್, ದ್ಯಾಟ್ ಇಸ್ ಥರ್ಡ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಇಸ್ ಕ್ಯಾನ್ಸಲ್ಡ್. ಸೊ ಅವ್ರಿಗೆ ಆಬ್ವಿಯಸ್ಲಿ ಸ್ಯಾಡ್ ಆಗಿದ್ರಲ್ಲ, ರೈಟ್? ಸೊ ಅದಕ್ಕೆ ನೀವು ಅದರ ಮಿಸ್ಟೇಕ್ಸ್ ಮಾಡಬೇಕಾ ಮಾಡಬಾರ್ದಾ ಅನ್ನೋದು ನಿಮಗೊಂದು ಕ್ಲಿಯರ್ ಐಡಿಯಾ ಕೊಡ್ತೇನೆ. ಓಕೆ, ದ್ಯಾಟ್ ಇಸ್ 2027ದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹ್ಯಾಸ್ ಬಿನ್ ರಿಮೂವ್ಡ್ ಕಂಪ್ಲೀಟ್ಲಿ ಆರ್ ನೋ? ಆ ಕ್ವಶನ್ಗೆ ನಿಮಗೆ ಈ ವಿಡಿಯೋದಲ್ಲಿ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ ಇಸ್ ಆ್ಯಕ್ಚುಲಿ ದಟ್ ಇಸ್ ಮಾರ್ಚ್ 2026, ದಟ್ ಇಸ್ 27th of March 2026 ಅಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟ್ ಅನೌನ್ಸ್ ದಟ್ ಥರ್ಡ್ ಲ್ಯಾಂಗ್ವೇಜ್ ವಿಲ್ ನಾಟ್ include the total marks and that will be 525 ಟೋಟಲ್ ಮಾರ್ಕ್ಸ್ ಇರುತ್ತಪ್ಪ. ಓಕೆ, ಸೊ ದ್ಯಾಟ್ ಇಸ್ ಥರ್ಡ್ ಲ್ಯಾಂಗ್ವೇಜನ್ನು ಪೂರ್ತಿ ತೆಗಿತೇವೆ. ಥರ್ಡ್ ಲ್ಯಾಂಗ್ವೇಜ್ನ ಗ್ರೇಡ್ ಸಿಸ್ಟಮ್ದಲ್ಲಿ ನಾವು ಕೊಡ್ತೇವೆ. ವಿ ವಿಲ್ ನಾಟ್ ಗಿವ್ ಇಟ್ ಹ್ಯಾಸ್ ಅ 625 ಆ ಥರ ಕೊಡಲ್ಲ. ವಿ ವಿಲ್ ಗಿವ್ ಇಟ್ ಹ್ಯಾಸ್ ಅ 525 ಅಂತ ಹೇಳ್ತೇವೆ. ಕ್ಲಿಯರಾ? ಸೊ 525 ಮಾರ್ಕ್ಸನ್ನು ಈಗ ಅವ್ರೇನು ಹೇಳಿದ್ರು 27th of March 2026ದಲ್ಲಿ ಅವರು ಇದನ್ನ ಅನೌನ್ಸ್ಮೆಂಟ್ ಮಾಡ್ರಪ್ಪ. ಈಗ ಹುಡುಗರಿಗೆ ಫುಲ್ ಕನ್ಫ್ಯೂಷನ್, ರೈಟ್? ಸೊ ಈಗ ಹುಡುಗರು ಆಲ್ರೆಡಿ ಪೂರ್ತಿ ವರ್ಷ, ಪೂರ್ತಿ ಅಕಾಡೆಮಿಕ್ ಇಯರು ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು FA1ದಿಂದ ಲಾಸ್ಟ್ ಪ್ರಿಪ್ರೇಟರಿ ತನಕ ಆದ್ರೂ ಫುಲ್ ಕುಂತು ಓದ್ರಪ್ಪ. ಓಕೆ, ಫುಲ್ ಕುಂತು ಓದಿದ್ರು. ಸೊ ದೇ ಥಾಟ್ ಲೈಕ್ ನಾವು ಸಡನ್ ಆಗಿ ಎಕ್ಸಾಮ್ ಮುಗಿದಿದೆ, ಎಲ್ಲ ಮುಗಿದಿದೆ, ಈಗ ಯಾಕೆ ಇದು ಅನೌನ್ಸ್ಮೆಂಟ್ ಬರ್ತಿದೆಯಪ್ಪ? ಸೊ ಪೇರೆಂಟ್ಸ್ ಸ್ಟಾರ್ಟೆಡ್ ಕ್ವಶನಿಂಗ್ ಇಟ್. ಸೊ ಫಾರ್ ದ್ಯಾಟ್ ಪರ್ಪಸ್ ಒಂದು ನ್ಯೂಸ್ ಬಂತು, ದಟ್ ಇಸ್ 21st of April 2026ಗೆ. ಓಕೆ, 21st of April 2026ಗೆ ಕರ್ನಾಟಕ ಹೈಕೋರ್ಟ್ ಟೋಲ್ಡ್ ಇನ್ ದ ಮಿಡಲ್ ಆಫ್ ದ ಅಕಾಡೆಮಿಕ್ ಇಯರ್ that we can't change, so kept it has a 625 marks itself in the middle. like ಎಲ್ಲರೂ ಹುಡುಗರು ಬರ್ದಿದ್ದಾರೆ ಹಿಂದಿ ಸಬ್ಜೆಕ್ಟನ್ನು, ಸಡನ್ ಆಗಿ ನಾವು ಹೇಗೆ ಗ್ರೇಡ್ ಸಿಸ್ಟಮ್ ಆಗಿ ಕನ್ವರ್ಟ್ ಮಾಡ್ಲಿಕ್ಕೆ ಬರುತ್ತಪ್ಪ? ಹೌ ದಿಸ್ ಅನೌನ್ಸ್ಮೆಂಟ್ ಕ್ಯಾನ್ ಬಿ ಡನ್ ವೆನ್ ದ ಸ್ಟೂಡೆಂಟ್ಸ್ ಆರ್ ಆಕ್ಚುಲಿ ಫೇಸಿಂಗ್ ದ ಹಿಂದಿ ಎಕ್ಸಾಮ್? ಆಲ್ರೆಡಿ ಹಿಂದಿ ಎಕ್ಸಾಮ್ ಬರೀತಿದ್ದಾರೆ, ಹಿಂದಿ ಎಕ್ಸಾಮ್ ಬರ್ತಿದೆ, ಆಲ್ರೆಡಿ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿದೆ. ಯಾಕೆ ಈಗ ಈ ಅನೌನ್ಸ್ಮೆಂಟ್ ಮಾಡಿದ್ದಾರೆ? ಫಾರ್ ದ್ಯಾಟ್ ಪರ್ಪಸ್ ಆಫ್ಟರ್ ಆಲ್ ದ ಪೇರೆಂಟ್ಸ್ ಕ್ವಶನಿಂಗ್ ಇಟ್, ದೇ ಚೇಂಜ್ಡ್ ದಿಸ್ ಥಿಂಗ್. ಕರ್ನಾಟಕ ಹೈಕೋರ್ಟ್ ಚೇಂಜ್ಡ್ ದಿಸ್ ಥಿಂಗ್, that is on 21st of April. 21st of Aprilಗೆ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ರಪ್ಪ. ಓಕೆ, ಏನು ಚೇಂಜ್ ಮಾಡಿದ್ರೆ ದ್ಯಾಟ್ 625 ಇರುತ್ತೆ, 525 ಇರಲ್ಲ. ದ್ಯಾಟ್ ಇಸ್ ಆನ್ 21st. ಈಗ ಒಂದು ಕ್ವಶನ್ ಬಂತು, ಆ ಅನೌನ್ಸ್ಮೆಂಟ್ ಮಾಡೋ ಟೈಮ್ದಲ್ಲಿ ದೇ ಟೋಲ್ಡ್ ಒನ್ ಡ್ರಾಫ್ಟ್ ನೋಟಿಫಿಕೇಶನ್. ದ್ಯಾಟ್ ಇಸ್ ವಾಟ್ ದೇ ಟೋಲ್ಡ್ ದಟ್ 2027 ವಿ ವಿಲ್ ಇಂಪ್ಲಿಮೆಂಟ್ ಇಟ್. ಏನಂದ್ರೆ ಡ್ರಾಫ್ಟ್ ನೋಟಿಫಿಕೇಶನ್ದಲ್ಲಿ ದೇ ಟೋಲ್ಡ್ ದಟ್ 2027ದಲ್ಲಿ, ದಟ್ ಇಸ್ 2027ದಲ್ಲಿ ನಾವು ಇನ್ನು ಇಂಪ್ಲಿಮೆಂಟ್ ಮಾಡೋಣ ಅಪ್ಪ. ಈ ವರ್ಷ ಇಂಪ್ಲಿಮೆಂಟ್ ಮಾಡೋದು ಬೇಡ, ದಟ್ ಇಸ್ 2026ದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಬೇಡ, 2027 ಬ್ಯಾಚ್ದಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿದರು. ಸೊ ಎಲ್ಲರಿಗೂ ಈಗ ಫುಲ್ ಟೆನ್ಷನು, ಏನಪ್ಪ ಇದು ಅಂತ, ರೈಟ್? ಸೊ ಅದರ ಸಲುವಾಗಿ ಏನು ಅನೌನ್ಸ್ಮೆಂಟ್ ಇದೆ ಇಂಪ್ಲಿಮೆಂಟ್ ಮಾಡಿದಾರಲ್ಲ, ಅದು ಇನ್ನು 2027 ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆದಾಗಿಂದ ಯಾರೂ ಅನೌನ್ಸ್ಮೆಂಟ್ ಮಾಡಿಲ್ಲ. ದ್ಯಾಟ್ ಇಸ್ ವಿ ಆರ್ ಸ್ಟಿಲ್ ಕ್ವಶನೇಬಲ್ ಟು ದಿಸ್ ಥಿಂಗ್. ಓಕೆ, ದ್ಯಾಟ್ ಇಸ್ ಬಟ್ ಸ್ಟಿಲ್ ನೋ ನೋಟಿಫಿಕೇಶನ್ ರಿಲೇಟೆಡ್ ಟು ದ್ಯಾಟ್. ಸೊ ವಿ ನೀಡ್ ಟು ವೇಟ್ ಫಾರ್ ಅಫಿಷಿಯಲ್ ಸ್ಟೇಟ್ಮೆಂಟ್. ಸೊ ಅಫಿಷಿಯಲ್ ಆಗಿ ಅವರು ಸ್ಟೇಟ್ಮೆಂಟ್ ಕೊಡೋ ತನಕ, ದ್ಯಾಟ್ ಇಸ್ 2027 ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗಿದ ತಕ್ಷಣ ಏನು ಇನ್ನು ಅವರ್ ಎಜುಕೇಷನ್ ಮಿನಿಸ್ಟರ್ ಹ್ಯಾಸ್ ನಾಟ್ ಟೋಲ್ಡ್ ಅಸ್, ಇನ್ನು ಅವ್ರು ನಮ್ಗೆ ಹೇಳಿಲ್ಲ ದಟ್ 2027ದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಇನ್ಕ್ಲೂಡ್ ಮಾಡ್ತಾರಾ ಇಲ್ಲ ಅನ್ನೋದು. ಸೊ ಅದಕ್ಕೆ ನಾನು ಯಾರ್ಯಾರು FA1 ಎಕ್ಸಾಮ್ಸ್ದಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಹಿಂದಿಯನ್ನು ಓದಬೇಕಾ ಮ್ಯಾಮು ಕಾನ್ಸಂಟ್ರೇಟ್ ಮಾಡಿ, ಏನು ಓದಬಾರ್ದಾ ಪ್ಲೀಸ್ ಹೇಳಿ ಅಂತ ಹೇಳ್ತಿದ್ರಿ ನೀವು. ಅದಕ್ಕೆ ನಾನು ಹೇಳ್ತಿದ್ದೇನೆ, ಈಗಿನ ತನಕ ಅವ್ರು ಇಂಪ್ಲಿಮೆಂಟ್ ಮಾಡಿಲ್ಲ, ಇನ್ನು ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ, ನೋಟಿಫಿಕೇಶನ್ ಗೌರ್ಮೆಂಟಿಂದ ಬಂದಿಲ್ಲ ಅಫಿಷಿಯಲ್ ಆಗಿ. ಸೊ ಅದರ ಸಲುವಾಗಿ ನಾವು ಕುಂತು ಓದಲೇಬೇಕು. ಓಕೆ, ಸೊ ಅದರ ಸಲುವಾಗಿ ಆ ಥರ್ಡ್ ಲ್ಯಾಂಗ್ವೇಜ್ ಯಾರಾದರೂ ಹಿಂದಿ ತೊಗೊಂಡಿದ್ರೆ ಮೇಕ್ ಶೋರ್ ಚೆನ್ನಾಗಿ ಅದನ್ನು ಕುಂತು ಓದಿ ಪ್ರಾಕ್ಟೀಸ್ ಮಾಡಿ, ಬಹಳ ಮ್ಯಾಟರ್ ಆಗುತ್ತೆ. ಕ್ಲಿಯರಾ? ಬಿಕಾಸ್ ನಮ್ಮ ಮಾರ್ಕ್ಸ್, ಒಂದೊಂದು ಮಾರ್ಕ್ಸ್ ಇನ್ FA1 ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಬಿಕಾಸ್ 0.1 ಮಾರ್ಕ್ಸ್ ಹೋದ್ರೂ ನಮ್ಮ ಟಾರ್ಗೆಟು ಯಾವುದೂ ಇರಲಪ್ಪ, 525 ಇರಲಿ, 625 ಇರಲಿ, ನಮ್ಮ ಗೋಲು ಔಟ್ ಆಫ್ ಔಟ್ ಇದೆ, ಕರ್ನಾಟಕಕ್ಕೆ ಟಾಪ್ ಬರೋದಿದೆ. ಆ ಗೋಲ್ಗೆ ರೀಚ್ ಆಗಬೇಕಂದ್ರೆ ದೀಸ್ ಥಿಂಗ್ಸ್ ವಿ ನೀಡ್ ಟು ಫಾಲೋ ಇಟ್ ಟಿಲ್ ದ ಅಫಿಷಿಯಲಿ ಸ್ಟೇಟ್ಮೆಂಟ್ ವಿಲ್ ಕಮ್. ಸೊ ಇಫ್ ಇನ್ ಕೇಸ್ ನಿಮಗೆ ಒಂದು ಈ ಐಡಿಯಾ ಕ್ಲಿಯರ್ ಆಗಿದ್ರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಬಗ್ಗೆ, ಮೇಕ್ ಶೋರ್ ಟು ಕಮೆಂಟ್ ಡೌನ್ CC everyone. ಸೊ ಐ ವಿಲ್ ಬಿ ವೇಟಿಂಗ್
ವೇಟಿಂಗ್ ಫಾರ್ ದಟ್ ಕಮೆಂಟ್ಸ್ ಸೊ ದ್ಯಾಟ್ ನನಗೊಂದು ಗೊತ್ತಾಗುತ್ತೆ ದಟ್ ನಿಮಗೊಂದು ಕ್ಲಿಯರ್ ಆಗಿದೆ ಅನ್ನೋದು. ಬಿಕಾಸ್ ಬಹಳ ಮಂದಿ ಹುಡುಗರು ನನಗೆ ಇದ್ರ ಬಗ್ಗೆ ಕ್ವಶನ್ಸ್ ಕೇಳಿದ್ದಾರೆ, FA1ಗೆ ನಾನು ಓದಬೇಕಾ ಓದಬಾರ್ದು ಅನ್ನೋದು. ಸೊ ನಿಮಗೊಂದು ಕ್ಲಿಯರ್ ಐಡಿಯಾ ಕೊಟ್ಟಿದ್ದೇನೆ. ಸೊ ಮೇಕ್ ಶ್ಯೂರ್ ನೀವು ಕುಂತು ಓದಿ, ಬಿಕಾಸ್ ಇನ್ನು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿಲ್ಲ. ಟಿಲ್ ದೆನ್ ಸಿ ಯು ಎವ್ರಿ ಒನ್.